ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಆರೋಗ್ಯಕ್ಕಾಗಿ ನಗು. ಇವತ್ತಿನ ವಿಷಯ ಬಂದು ನಗು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಅದರಿಂದ ಏನೇನು ಬೆನಿಫಿಟ್ಸು. ಓಲ್ಡ್ ಏಜಸ್ಗಳು ಪಾರ್ಕ್ಗಳಲ್ಲಿ ನಾವು ನೋಡಿರ್ತೀವಿ, ಅವ್ರದ್ದೇ ಒಂದು ಗ್ರೂಪ್ ಮಾಡಿಕೊಂಡು ನಗ್ತಾ ಇರ್ತಾರೆ. ಲಾಫಿಂಗ್ ಕ್ಲಬ್ಸ್ಗಳಂತ ಅಂದ್ಬಿಟ್ಟು ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾಕೆ ಅವರು ಹಾಗೆಲ್ಲ ಮಾಡಿಕೊಂಡು ನಗ್ತಾ ಇರ್ತಾರೆ, ಏನು ಅದರಿಂದ ಬೆನಿಫಿಟ್ಟು, ನಮ್ಮ ಆರೋಗ್ಯ ಹೇಗೆ ಅದರಿಂದ ವೃದ್ಧಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ನಾವು ನಗೋದ್ರಿಂದ ಯಾವ ಮೆಡಿಸಿನ್ಸ್ ಬೇಕಾಗಿರೋದಿಲ್ಲ, ಯಾವ ಹಾಸ್ಪಿಟಲ್ಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ದಿನನಿತ್ಯದ ಸ್ಟ್ರೆಸ್ನ ರಿಲೀಫ್ ಮಾಡೋವಂಥದ್ದು, ಮನೆಯಲ್ಲೇ ಕೂತು ಸುಲಭವಾಗಿ ನಾವು ಗಳಿಸುವಂಥದ್ದು ನಮ್ಮ ಈ ನಗು. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್, ನಮಗೆ ನಗು ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಮುಖದ ಅಂದಕ್ಕಾಗಿ ಬಳಸುವ ಎಲ್ಲ ಸೌಂದರ್ಯವರ್ಧಕಗಳಿಗಿಂತ ಅತ್ಯದ್ಭುತವಾದ ಸೌಂದರ್ಯ ಸಾಧನವೆಂದರೆ ಮುಗುಳ್ನಗು. ಮಾತಿನಿಂತಲೂ ಸುಲಭವಾದ ಸಹಜ ಸುಂದರ ಸಂಪರ್ಕ ವಾಹಿನಿಯದು. ಕ್ಷಣದಲ್ಲಿ ಅಪರಿಚಿತರನ್ನು ಪರಿಚಯ ಮಾಡಿಕೊಳ್ಳಬಹುದಾದ ಶಕ್ತಿ ಇರುವುದು ಮುಗುಳ್ನಗೆಗೆ. ಮನುಷ್ಯನ ಬೆಳವಣಿಗೆಗೆ ಆತ್ಮವಿಶ್ವಾಸ, ಸಕಾರಾತ್ಮಕ ಭಾವನೆಗಳು ಅತಿ ಮುಖ್ಯ. ಇದನ್ನು ಹಣ ಕೊಟ್ಟು ಕೊಳ್ಳಲಾಗುವುದಿಲ್ಲ. ಜೀವನದಲ್ಲಿ ಇದನ್ನು ರೂಢಿಸಿಕೊಳ್ಳಬೇಕು. ಇದಕ್ಕೆ ಮೊದಲು ಮೆಟ್ಟಲು ಮುಗುಳ್ನಗೆ. ಸ್ನೇಹಪೂರ್ವಕ ನಗು, ವಿಶ್ವಾಸಭರಿತ ಸ್ನೇಹಪೂರ್ವಕ ಕಪಟವಿಲ್ಲದ ನಗು ವ್ಯಕ್ತಿತ್ವದ ಕನ್ನಡಿ. ನಾನು ಸಂತೋಷವಾಗಿದ್ದೇನೆ, ನನ್ನ ಜೀವನದಲ್ಲಿ ಖುಷಿ ಇದೆ ಎಂಬುದನ್ನು ಬಿಂಬಿಸುವುದರ ಜೊತೆ ನಮ್ಮ ಸುತ್ತಲೂ ನಕಾರಾತ್ಮಕ ಪ್ರಭಾವಳಿಯನ್ನು ಸೃಷ್ಟಿಸುವುದು. ಇದರಿಂದ ಹೆಚ್ಚು ಜನರೊಂದಿಗೆ ಬೆರೆಯಬಹುದು, ಸ್ನೇಹ ಗಳಿಸಬಹುದು. ಒತ್ತಾಯಪೂರ್ವಕವಾಗಿ ಕಷ್ಟಪಟ್ಟು ನಗಲೇಬೇಕೆಂಬ ಕಾರಣಕ್ಕೆ ನಗಬೇಡಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನಗು ಸಲ್ಲದು. ನಗುವಿನ ರೀತಿಯನ್ನಾಧರಿಸಿ ನಮಗೆ ತಿಳಿಯದಂತೆ ನಮ್ಮ ಚಿತ್ರಣವನ್ನು ಮತ್ತೊಬ್ಬರಲ್ಲಿ ಮೂಡಿಬಿಡುವುದು. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಆಗಬೇಕೆಂದರೆ ನಗುವು ಸಂಪೂರ್ಣವಾಗಿರಬೇಕು, ಕೃತಕ ನಗುವಾಗಿರಬಾರದು. ಮುಗುಳ್ನಗೆಯು ಪ್ರಪಂಚಾದ್ಯಂತ ಎಲ್ಲರಿಗೂ ತಿಳಿದಿರುವ ಭಾಷೆ ಇದು. ನಗು ಅಂಟುರೋಗ ಇದ್ದಂತೆ. ಯಾರು ಅಪರಿಚಿತರನ್ನು ಕಂಡು ಮುಗುಳ್ನಕ್ಕಾಗ ಆ ಮುಗುಳ್ನಗು ಅವರಿಂದಲೂ ಹೊರಹೊಮ್ಮುವುದು. ಪ್ರತಿ ಬಾರಿ ನೀವು ಯಾರನ್ನಾದರೂ ನೋಡಿ ಮುಗುಳ್ನಗೆ ಬೀರಿದಾಗ ಅದು ನಿಮ್ಮ ಪ್ರೀತಿಯ ಸಂಕೇತ. ಆ ವ್ಯಕ್ತಿಗೆ ಒಂದು ಸುಂದರವಾದ ಕೊಡುಗೆ ಎಂದವರು ಮದರ್ ತೆರೇಸರವರು. ಹಾಗೆಯೇ ಅವರ ಪ್ರಕಾರ ಶಾಂತಿಯು ನೆಲೆಸುವುದು ಮುಗುಳ್ನಗೆಯಿಂದ. ನಗುವನ್ನು ಸೂಚಿಸಲು 17 ಸ್ನಾಯುಗಳು ಕಾರ್ಯನಿರತವಾದರೆ ಮುಖಗಂಟಿಕ್ಕಲು 46 ಸ್ನಾಯುಗಳು ಕಾರ್ಯನಿರ್ವಹಿಸುತ್ತದೆ. ಅಂದರೆ ಸಿಡುಕಲು, ಮುಖಗಂಟಾಕಲು ನಾವು ಹೆಚ್ಚು ಎನರ್ಜಿ ವ್ಯಯ ಮಾಡಬೇಕು. ಬದಲಾಗುತ್ತಿರುವ ಇಂದಿನ ಜೀವನ ಶೈಲಿಯಲ್ಲಿ ಹಾಯಾಗಿ ಖುಷಿಯಾಗಿ ಮನಸಾರಿ ನಗುವರೆಷ್ಟೋ ಮಂದಿ. ನಗುವು ಸರ್ವರೋಗಗಳಿಗೆ ದಿವ್ಯೌಷಧಿ. ನಗುವು ನೋವನ್ನು ಕಡಿಮೆ ಮಾಡುತ್ತದೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಾಡಿ ಬಡಿತ ಹಾಗೂ ಹೃದಯದ ಬಡಿತವನ್ನು ಸಮತೋಲನದಲ್ಲಿರಿಸುತ್ತದೆ. ಮುಗುಳ್ನಗುವುದು, ನಗುತ್ತಾ ಮಾತನಾಡುವುದು ಉತ್ತಮ ಅಭಿವ್ಯಕ್ತಿ ಮಾರ್ಗಗಳು. ಪರಿಚಯಸ್ಥರನ್ನು ಕಂಡಾಗ, ಹೊಸಬರನ್ನು ಪರಿಚಯ ಮಾಡಿಕೊಂಡಾಗ ಮುಗುಳ್ನಗುವುದು ಸೌಜನ್ಯ. ನಾವು ನಕ್ಕರೆ ನಮ್ಮ ಸುತ್ತಮುತ್ತ ಇರುವುದೆಲ್ಲ ನಗುತ್ತಾರೆ. ಇದರಿಂದ ಅವರಲ್ಲಿರುವ ಒತ್ತಡ, ಟೆನ್ಷನ್ ಕಡಿಮೆಯಾಗಿ ಉಲ್ಲಾಸ, ಶಾಂತಿ ನೆಲೆಸುತ್ತದೆ. ಹಾಗಾಗಿ ನೀವು ನಕ್ಕು ಎಲ್ಲರನ್ನೂ ನಗಿಸ್ತಾ ಇರೋಣ. ಬನ್ನಿ ಫ್ರೆಂಡ್ಸ್, ಮನೆಯಲ್ಲೇ ಕೂತ್ಕೊಂಡು ಈ ಸುಲಭವಾದ ಥೆರಪಿನ ಮಾಡಿದ್ರೆ ನಮ್ಮ ದಿನನಿತ್ಯದ ಟೆನ್ಷನ್ ನಮಗೆ ಕಮ್ಮಿ ಆಗುತ್ತೆ.